ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಏನು ಮಾಡ್ತೀರಾ ಅಂದರೆ ಲೈಕ್ ಸ್ಟೋರಿ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ತೀರಾ. ಲೈಕ್ ಮಕ್ಕಳಿಗಂತ ವೀಡಿಯೋಸೇ ಮಾಡಲ್ಲ, ಯೋಚನೆನೂ ಮಾಡಲ್ಲ. ಓಕೆನಾ? ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ಮಕ್ಕಳಿಗೋಸ್ಕರ ಯಾವ ಥರ ವೀಡಿಯೋ ಮಾಡ್ಬೋದು, ABCD ವೀಡಿಯೋನ ಅಂತ ತೊಗೊಳ್ಳಿ. ನೀವು ನೋಡ್ಬೋದು, ಹೋಗ್ಬಿಟ್ಟು ABCD ಅಂತ ಟೈಪ್ ಮಾಡಿ ನೋಡಿ ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸ್ ಇರುತ್ತೆ. ಆ್ಯಂಡ್ ಅದರಲ್ಲಿ ಆ ವೀಡಿಯೋಸಲ್ಲಿ ಬಂದುಬಿಟ್ಟು ನಿಮಗೆ ಬಿಲಿಯನ್ಸ್ ಗಟ್ಟಲೆ ಬಂದುಬಿಟ್ಟು ವ್ಯೂಸ್ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ಹೊಸ ವೀಡಿಯೋಸ್ ಆ್ಯಡ್ ಆಗ್ತಾ ಇರುತ್ತೆ, ಅದು ಇಂಪ್ರೆಷನ್ಸು ಹೋಗ್ತಾ ಇರುತ್ತೆ ಆ್ಯಂಡ್ ಅದಕ್ಕೆ ವ್ಯೂಸ್ನು ಬರ್ತಾ ಇರುತ್ತೆ. ಯಾಕಂದರೆ ಮಕ್ಳಿಗೆ ತುಂಬ ಇಷ್ಟ. ಆ್ಯಂಡ್ ಪೇರೆಂಟ್ಸ್ನೂ ಅಷ್ಟೇ ಮಕ್ಕಳಿಗೆ ಹಾಕ್ಬಿಟ್ಟು ಕೊಡ್ತಾರೆ ABCD ವಿಡಿಯೋ. ಲೈಕ್ ಊಟ ಮಾಡಿಸ್ಬೇಕಿದ್ರೆ ಆಗಲಿ, ಲೈಕ್ ಬೇರೆ ಏನಾದರೂ ಅವ್ರ ಕೆಲಸ ಅದು ಇದು ಮಾಡೋದಾದರೆ ಅವರು ABCD ವೀಡಿಯೋಸ್ ಎಲ್ಲ ಹಾಕಿ ಕೊಡ್ತಾರೆ ಲರ್ನ್ ಮಾಡೋದಕ್ಕೋಸ್ಕರ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನಾವು ABCD ವೀಡಿಯೋ ಮಾಡ್ಬೋದು ಮಕ್ಕಳಿಗೋಸ್ಕರ ಅಂತ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಕಿಡ್ಸಿಗೋಸ್ಕರ ABCD ವೀಡಿಯೋ ಮಾಡ್ಬೋದು ಅಂತ. ವೀಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನೀವು ನೋಡ್ಕೊಳ್ಳಿ ಒಂದ್ಸಲ, ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿ ಸರ್ಚ್ ಬಟನಲ್ಲಿ ನಾವು ಟೈಪ್ ಮಾಡೋಣ ABCD ವಿಡಿಯೋ ಅಂತ. ಓಕೆನಾ? ABCD ಸಾಂಗ್ ವಿಡಿಯೋ ಎಲ್ಲ ABCD ವಿಡಿಯೋ ಅಂತ. ಸೊ ನಾನು ನಿಮಗೆ ಪ್ರೂಫಿಗೆ ತೋರಿಸ್ಬಿಡ್ತೀನಿ ಎಷ್ಟು ಮಿಲಿಯನ್ಸಲ್ಲಿ ವ್ಯೂಸ್ ಬರುತ್ತಂತ ABCD ವೀಡಿಯೋಸಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು 130 ಮಿಲಿಯನ್ ವ್ಯೂ. ಇಲ್ಲಿ ಕೆಳಗೆ ನೀವು ನೋಡೋದಾದರೆ ಇದರಲ್ಲೂ ಕೂಡ ತುಂಬ ಜಾಸ್ತಿ ವ್ಯೂ ನೋಡೋಕ್ಕೆ ಸಿಗುತ್ತೆ. ಇದೂ ಕೂಡ ಶಾರ್ಟ್, ಇದು ಶಾರ್ಟ್ ವಿಡಿಯೋ ಮಾಡಿರೋದು 5 ಮಂತ್ಸ್ ಆಗಿದೆ ಅಷ್ಟೇ. ಇದರಲ್ಲಿ ಎಷ್ಟು ಮಿಲಿಯನ್ ವ್ಯೂ? 35 ಮಿಲಿಯನ್ಸ್ ಬಂದುಬಿಟ್ಟು ವ್ಯೂ ಬಂದಿದೆ. ಅದು ಶಾರ್ಟ್ ವೀಡಿಯೋದಲ್ಲಿ ಜಸ್ಟ್ 5 ಮಂತ್ ಆಗಿರೋದು ABCD ವಿಡಿಯೋ ಅಲ್ಲಿ. ಓಕೆನಾ? ಆ್ಯಂಡ್ ಇಲ್ಲೂ ನೋಡ್ಬೋದು ಎಷ್ಟು ಜಾಸ್ತಿ ಮಿಲಿಯನ್ಸ್ ಗಟ್ಟಲೆ ನಿಮಗೆ ವ್ಯೂಸ್ ನೋಡೋಕ್ಕೆ ಸಿಗುತ್ತೆ ABCD ವಿಡಿಯೋ ಅಲ್ಲಿ. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಒಂದು ಶಾರ್ಟ್ ವಿಡಿಯೋ ಇದೆ. ಸೊ ABCD ಸಾಂಗ್ ವಿಡಿಯೋ 113 ಮಿಲಿಯನ್ ವ್ಯೂಸ್ ಬಂದಿದೆ ಇದರಲ್ಲಿ. ಓಕೆನಾ? ಸೊ ಇದೇ ಯಾವ ಥರ ನಾವು ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಈ ABCD ವಿಡಿಯೋಯಲ್ಲಿ 1.3 ಬಿಲಿಯನ್ ವ್ಯೂಸ್ ಏನಿದೆ ಬಂದಿದೆ. ಓಕೆನಾ? ಸೊ ಸಿಂಪಲಿ ನಾನು ಈ ಥರ ವಿಡಿಯೋ ಥರ ಮಾಡೋದಂತ ಹೇಳ್ತೀನಿ. ಇದಕ್ಕೆ ಫಸ್ಟು ನಮಗೆ ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಅಪ್ಲಿಕೇಶನ್ನ ನಮಗೆ ಡೌನ್ಲೋಡ್ ಮಾಡಬೇಕು. ಎಲ್ಲಾಯಿತು ಪ್ಲೇಸ್ಟೋರು? ಸೊ ಇಲ್ಲಿದೆ. ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಏನಂತ ಟೈಪ್ ಮಾಡಬೇಕು ನಾವು, ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಅಂತ. ಓಕೆನಾ? ಇಮೇಜ್ ಸರ್ಚ್ ಅಂತ ಹಾಕಿದರೆ ಸಾಕು, ನಿಮಗೆ ಈ ಏನಿದೆ ಆ್ಯಪು ಇದು ನಿಮಗೆ ಕೇಳುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಇನ್ಸ್ಟಾಲ್ನ ಮಾಡ್ಕೋಬೋದು. ಸೊ ಈ ಆ್ಯಪಲ್ಲಿ ನಮಗೆ ಇಮೇಜಸ್ ಏನಿದೆ ಅದೆಲ್ಲ ಸಿಕ್ಬಿಡುತ್ತೆ. ಸೊ ಯಾವ ಥರ ಅಂತ ಈಸಿ ಪ್ರಾಸೆಸಲ್ಲಿ ಹೇಳ್ಕೊಡ್ತೀನಿ. ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು. ABCD ವಿಡಿಯೋ ಅಂತಲೇ ಅಲ್ಲ, ನೀವು ಆ್ಯನಿಮಲ್ಸ್ ವಿಡಿಯೋನೂ ಮಾಡ್ಬೋದು ಸೇಮ್ ಪ್ರಾಸೆಸಲ್ಲೇ. ಈಗ ನಾನು ಹೇಳ್ಕೊಡ್ತೀನಲ್ಲ, ಸೇಮ್ ಪ್ರಾಸೆಸಲ್ಲಿ ನೀವು ಮಕ್ಕಳಿಗೆ ಡಿಫ್ರೆಂಟ್ ಟೈಪ್ ವಿಡಿಯೋ ಮಾಡ್ಬೋದು. ಈಗ ನಾನು ಒಂದು ವಿಡಿಯೋ ಹೇಳ್ಕೊಡ್ತೀನಲ್ಲ, ಆಗ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಬೇರೆ ಟೈಪ್ ವಿಡಿಯೋ ಮಾಡೋದಕ್ಕೆ. ಸೊ ಒಂದು ಸಲ ABCD ವಿಡಿಯೋ ಮಾಡಿದ್ರಂದರೆ ನೆಕ್ಸ್ಟ್ ಟೈಮ್ ಬೇರೆ ಟೈಪ್ ವಿಡಿಯೋ ನೀವು ಮಾಡ್ಕೋಬೋದು ಈಸಿಲಿ. ಸೊ ಸಿಂಪಲಿ ಓಪನ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಾನಿಲ್ಲಿ ಟೈಪ್ ಮಾಡ್ತೀನಿ. ಫಸ್ಟು ನಮಗೆ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಸೊ ಕಾರ್ಟೂನ್ ಬ್ಯಾಕ್ಗ್ರೌಂಡ್ ಅಂತ ನಾನಿಲ್ಲಿ ಹಾಕ್ತೀನಿ. ಕಾರ್ಟೂನ್ ಬ್ಯಾಕ್ಗ್ರೌಂಡ್ ನಾವು ಈಗ AI ಬಂದಿದೆಯಲ್ವಾ? ಸೊ AIದು ಕೂಡ ಯೂಸ್ ಮಾಡ್ಕೋಬೋದು ನಾವು, ಇಲ್ಲಾಂದರೆ ನಾರ್ಮಲ್ ಬ್ಯಾಕ್ಗ್ರೌಂಡು ನಾವು ತೊಗೋಬೋದು. ಬ್ಯಾಕ್ಗ್ರೌಂಡ್ AI ಅಂತಲೇ ಹಾಕ್ತೀನಿ. ಸಿಂಪಲಿ AI ಅಂತ ಹಾಕಿದರೆ ನೋಡಿ ಯಾವ ಟೈಪ್ ನಮಗೆ ಸಿಗುತ್ತೆ ನೋಡೋಣ. ಓಕೆನಾ? ಸೊ ಇದು ನೋಡಿ, ಇಲ್ಲೊಂದು ತುಂಬ ಚೆನ್ನಾಗಿರೋದು ಒಂದಿದೆ. ಸೊ ಇದನ್ನು ಬೇಕಿದ್ರೆ ನಾವು ಯೂಸ್ ಮಾಡ್ಕೋಬೋದು. ಇಲ್ಲ ನಂಗೆ ಅದು ಇಷ್ಟ ಇಲ್ಲ ಅಂದರೆ ಲೈಕ್ ಇಲ್ಲಿ ಇನ್ನೂ ಬೇರೆ ಥರದ್ದು ನಿಮಗೆ ಬ್ಯಾಕ್ಗ್ರೌಂಡ್ಗಳು ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವುದು ಕಲರ್ಫುಲ್ಲಾಗಿ ಮಕ್ಕಳಿಗೆ ಅಟ್ರ್ಯಾಕ್ಟಾಗಿ ಯಾವುದು ಚೆನ್ನಾಗಿ ಕಾಣುತ್ತೆ ಆ ಥರ ಒಂದು ಬ್ಯಾಕ್ಗ್ರೌಂಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲೊಂದು ಬ್ಯಾಕ್ಗ್ರೌಂಡ್ ಇದೆ. ಡೌನ್ಲೋಡ್ ಬಟನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೇಕು. ಓಕೆನಾ? ಸೊ ನಿಮಗೆ ಯಾವ್ಯಾವ ಇಮೇಜಸ್ ಇಷ್ಟ ಆಗುತ್ತೆ, ನೀವು ಎಗೆ ಒಂದು ಬ್ಯಾಕ್ಗ್ರೌಂಡ್ ಹಾಕಿದರೆ ಬಿಗೆ ಬೇರೆ ಬ್ಯಾಕ್ಗ್ರೌಂಡ್ ಹಾಕಿ. ಇಲ್ಲ ನನಗೆ ಸೇಮ್ ಬ್ಯಾಕ್ಗ್ರೌಂಡೇ A to Z ವರೆಗೂ ಮಾಡಬೇಕಾದ್ರೆ ಸೊ ಸೇಮ್ ಬ್ಯಾಕ್ಗ್ರೌಂಡ್ A to Z ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಎಗೆ ಬೇರೆ ಬ್ಯಾಕ್ಗ್ರೌಂಡು ಬಿಗೆ ಬೇರೆ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಬೇಕಂದ್ರೆ ಸೊ ನೀವು ಆಗ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ಗಳನ್ನ ಯೂಸ್ ಮಾಡ್ಕೋಬೋದು. ಓಕೆನಾ?
ಫಾರ್ ಎಕ್ಸಾಂಪಲ್ಗೆ ನಾನು ಇನ್ನೊಂದು ಬ್ಯಾಕ್ಗ್ರೌಂಡ್ನು ಬಂದುಬಿಟ್ಟು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ನಮ್ಗೆ ಏನು ಮಾಡಬೇಕು, ಆ್ಯಪಲ್ಲು, A ಫಾರ್ ಆ್ಯಪಲ್, B ಫಾರ್ ಬಾಲ್ ಆದರೂ ಆ್ಯಡ್ ಮಾಡ್ಬೋದು, ಬೇರೆ ಯಾವುದಾದ್ರೂ ಇದ್ದರೆ ಆ್ಯಡ್ ಮಾಡ್ಬೋದು. ಸೊ ಸಿಂಪಲಿ ನಾನಿಲ್ಲಿ ಆ್ಯಪಲ್ PNG ಅಂತ ಹಾಕ್ತೀನಿ. PNG ಅಂತ ಹಾಕಿ ಸರ್ಚ್ ಮಾಡಿ. PNG ಅಂತ ಹಾಕಿದರೆ ನಮಗೆ ಬ್ಯಾಕ್ಗ್ರೌಂಡು ಸಿಗಲ್ಲ. ಬೈ ಚಾನ್ಸ್ ಬ್ಯಾಕ್ಗ್ರೌಂಡ್ ಬಂದ್ರೂ ಕೂಡ ನೀವೇನು ಮಾಡ್ಬೋದು, ಬ್ಯಾಕ್ಗ್ರೌಂಡ್ ರಿಮೂವರಲ್ಲಿ ರಿಮೂವ್ ಮಾಡ್ಕೋಬೋದು. ಸೊ ಸಿಂಪಲಿ ನಾನಿಲ್ಲಿ ಆ್ಯಪಲ್ದು ಒಂದು ಇಮೇಜ್ನ ತಗೋತೀನಿ. ಇಲ್ಲಿ ಯಾವುದು ನಮಗೆ ಚೆನ್ನಾಗಿ ಕಾಣಿಸ್ತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವೇನು ಮಾಡೋಣ, ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಇದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾನು ಈ ಆ್ಯಪಲ್ನ ಡೌನ್ಲೋಡ್ ಮಾಡ್ಕೊತೀನಿ. ಅದಾದಮೇಲೆ B ಫೋರ್ ನಮ್ಮದೇನ ಬರುತ್ತೆ, ಬಾಲ್. ಓಕೆನಾ, ಬಾಲ್ PNG ಸಿಂಪಲಿ ಬಾಲ್ PNG ಅಂತ ಹಾಕಿದರೆ ನೋಡಿ ನಿಮಗೆ ತುಂಬ ಥರದ್ದು ಇಲ್ಲಿ ಬಾಲ್ ಬಂದು ನೋಡೋಕ್ಕೆ ಸಿಗುತ್ತೆ. ನಿಮಗೆ ಇದರಲ್ಲಿ ಯಾವುದು ಚೆನ್ನಾಗಿ ಕಾಣುತ್ತೆ ರಿಯಲಿಸ್ಟಿಕ್ ಆಗಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಬಾಲ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸಿ ಫೋರ್ ಕ್ಯಾಟ್ ಅಲ್ವಾ, ಸೊ ಕ್ಯಾಟ್. ಸೊ ಈ ಥರ ಫುಲ್ ಪ್ರಾಸೆಸ್ಸಲ್ಲಿ A to Z ವರ್ಗೂ ನೀವು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟ್ PNG ಅಂತ ಹಾಕ್ತೀನಿ ನಾನಿಲ್ಲಿ, ಕ್ಯಾಟ್ PNG ಅಂತ ಹಾಕಿದ್ರೆ ನೋಡಿ ತುಂಬ ಕ್ಯಾಟ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದು ಕ್ಯೂಟಾಗಿ ಕಾಣುತ್ತೆ, ಮಕ್ಕಳಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ಸೊ ನನಗೆ ಇದೊಂದು ಇಷ್ಟ ಆಯಿತು. ಸೊ ಈ ಕ್ಯಾಟ್ನ ನಾನು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ, ಸೊ ಒಂದ್ಸಲ ನಾವು ಚೆಕ್ ಮಾಡೋಣ ನಮ್ಮದು ಆ್ಯಪಲ್ ಬಾಲ್ ಅದೆಲ್ಲ ಯಾವ ಥರ ಬಂದಿದೆ ಅಂತ. ಸೊ ನಾನಿಲ್ಲಿ ನೋಡ್ತೀನಿ. ಸೊ ಇದ್ರದ್ದು ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಇದೆ. ನಾವೇನು ಮಾಡೋಣ, ರಿಮೂವ್ ಮಾಡೋಣ. ಸೊ ಸಿಂಪಲಿ ನಾನಿಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಹಾಕಬೇಕು. ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಹಾಕಿದ್ದು ಫಸ್ಟ್ನೇ ವೆಬ್ಸೈಟ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲೋಡ್ ಇಮೇಜ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಡನ್ ಮೇಲೆ ಕ್ಲಿಕ್ ಮಾಡೋಣ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮ್ಮದು ಇಲ್ಲಿ ಕ್ಯಾಟದು ಬ್ಯಾಕ್ಗ್ರೌಂಡ್ ಏನಿದೆ ರಿಮೂವ್ ಆಗುತ್ತೆ. ಸಿಂಪಲಿ ನಾವಿಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಡೋಣ. ಓಕೆನಾ, ಡೌನ್ಲೋಡ್ ಆಗಿಬಿಡುತ್ತೆ. ಅದಾದಮೇಲೆ ಇಲ್ಲಿ ಮತ್ತೆ ಇನ್ನೂ 2 ಫೋಟೋಸ್ ಇದೆಯಲ್ಲ, ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಆ್ಯಪಲ್ದು ಬ್ಯಾಕ್ಗ್ರೌಂಡ್ ಏನಿದೆ ರಿಮೂವ್ ಮಾಡೋಣ. ಇದು ಆಲ್ರೆಡಿ ರಿಮೂವ್ಡ್ ಇದೆ. ಸೊ ಬೈ ಚಾನ್ಸ್ ನಿಮ್ಮದು ರಿಮೂವ್ ಇಲ್ಲ, ಬ್ಯಾಕ್ಗ್ರೌಂಡ್ ಇದೆ ಅಂದರೆ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೋಬೋದು ನೀವು. ಓಕೆನಾ, ಸೊ ಇದರಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ನಾನಿಲ್ಲಿ ಬಾಲ್ದು ಏನಿದೆ PNG ತಗೊಂಡಿದ್ದೀನಿ. ಸೊ ನೀವು PNG ಅಂತ ಹಾಕಿದರೆ ನಿಮಗೆ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನೋಡೋಕ್ಕೆ ಸಿಗಲ್ಲ. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಸೊ ಈಗ ಮೇಯ್ನಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ, ಎಡಿಟಿಂಗ್ ಮೇಲೆ. ಸೊ ನಮ್ಮದು ಈಗ ಏನಾಗಿದೆ, ಬ್ಯಾಕ್ಗ್ರೌಂಡು ಇದಾಗಿದೆ, ಬ್ಯಾಕ್ಗ್ರೌಂಡು ಡೌನ್ಲೋಡ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಪಲ್ ಬಾಲ್ ಅದೆಲ್ಲ A to Z ವರ್ಗೂ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ಗೆ ಏನು ಆ್ಯಪಲ್ 3 ಲೆಟರ್ಸ್ದು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ವೆಯ್ಟ್ ಮಾಡಿ, ಇದೊಂದು ಸ್ವಲ್ಪ ಲೋಡಿಂಗ್ ತಗೋತಾ ಇದೆ. ಸೊ ಇಲ್ಲಿ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಶಾರ್ಟ್ ವೀಡಿಯೋದಲ್ಲಿ ABCD ಮಾಡೋದಾದರೂ ನೀವು ಶಾರ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಇಲ್ಲ ನಾನು ಲಾಂಗ್ ವೀಡಿಯೋ ಮಾಡ್ತೀನಿ ಅಂದರೆ ನೀವು ಲಾಂಗ್ ರಿಶ್ಯೂ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು A to Z ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನೀವು ಲಾಂಗ್ ವೀಡಿಯೋ ಮಾಡ್ಕೊಳ್ಳಿ. ಅಥವಾ ಇಲ್ಲ ನಾನು ಶಾರ್ಟ್ ವೀಡಿಯೋ ಮಾಡ್ತೀನಿ ಅಂದರೆ ಶಾರ್ಟಾಗಿ ಮಾಡಿ ಹಾಕ್ಬೋದು. ಸೊ ಸಿಂಪಲಿ ಲಾಂಗ್ ವೀಡಿಯೋದು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲೊಂದು ಆ್ಯಡ್ ಬಂದಿದೆ, ಇದನ್ನು ಸ್ಕಿಪ್ ಮಾಡಿ. ಸೊ ಇಲ್ಲಿ ನೋಡಿ ನಮ್ಮದು ಬಂದಿದೆ ಏನಿದೆ ಅದು. ಓಕೆನಾ, ಸೊ ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ಏನಿದೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಏನಿದೆ ಫಸ್ಟು ಬಂದುಬಿಟ್ಟು ಒಂದೇ ಬ್ಯಾಕ್ಗ್ರೌಂಡಲ್ಲಿ ಮಾಡ್ತೀನಿ, ಆಮೇಲೆ ನಿಮಗೆ ಸೆಕೆಂಡ್ನೇ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ನಮ್ಮದು ಬ್ಯಾಕ್ಗ್ರೌಂಡ್ ಏನಿದೆ ಸೆಲೆಕ್ಟ್ ಆಗಿದೆ. ಸೊ ಪೆನ್ ಆ್ಯಂಡ್ ಝೂಮ್ ಮಾಡೋದಾದರೆ ನೀವು ಒಂದು ಸ್ವಲ್ಪ ಸ್ಪೇಸ್ ಇಲ್ಲದೆ ಈ ಥರ ಝೂಮ್ ಮಾಡ್ಕೋಬೋದು. ಓಕೆನಾ, ಅದಾದಮೇಲೆ ನಾವು ಇಲ್ಲಿ ಒಂದು ಆಪ್ಷನ್ ನಿಮಗೆ ಕಾಣಿಸುತ್ತಲ್ಲ, ಈ ಆಪ್ಷನ್ನ ಪ್ರೆಸ್ ಮಾಡಿ ಈ ಥರ ಎಳ್ಕೊಬಂದರೆ ಇದರದ್ದು ಡ್ಯೂರೇಷನ್ ನೋಡಿ ಈ ಥರ ದೊಡ್ಡದಾಗುತ್ತೆ. ಸೊ ಈ ಥರ ಮಾಡ್ಕೊಂಡಾದ್ಮೇಲೆ ಈಗ ಮೇಯ್ನಾಗಿ ನಮಗೇನು ಮಾಡಬೇಕು, ಎನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡೋದಕ್ಕೆ ಇಲ್ಲಿ ನಮಗೆ ಲೇಯರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮಗೆ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಿಗ್ ಲೆಟರಲ್ಲಿ ತಗೊಳ್ಳೋಣ. ಸೊ ತಗೊಂಡು ಈ ಥರ ದೊಡ್ಡದು ಮಾಡ್ಕೊಳ್ಳಿ, ಎನ. ಓಕೆನಾ, ಸೊ ಇಲ್ಲಿ ಫಾಂಟ್ ಬೇಕಿದ್ರೆ ನೀವು ಇಲ್ಲಿ
ಚೇಂಜ್ ಮಾಡ್ಕೋಬೋದು. ನಿಮಗೆ ಯಾವ ಫಾಂಟ್ ಬೇಕು ಆ ಫಾಂಟು ಬಂದುಬಿಟ್ಟು ಆ್ಯನಿಮೇಷನ್ನ ನಾವು ಕೊಡಬೇಕು. ಆ್ಯನಿಮೇಷನ್ ಕೊಡೋಕ್ಕಿಂತ ಮುಂಚೆ ಈ ಟೆಕ್ಸ್ಟಿಗೆ ಬಂದುಬಿಟ್ಟು ನಾವು ಏನು ಶ್ಯಾಡೋ ಇದೆ ಶ್ಯಾಡೋ ಕೊಡೋಣ. ನಮಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇರಬೇಕಲ್ಲ, ಶ್ಯಾಡೋ ಆಪ್ಷನ್ನು. ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮದು ಶ್ಯಾಡೋ ಏನಿದೆ ಆ್ಯಡ್ ಆಗಿದೆ. ಓಕೆನಾ. ಶ್ಯಾಡೋ ಆ್ಯಡ್ ಮಾಡಾದಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಮಗೇನು ಬೇಡ. ಇದಕ್ಕೆ ಗ್ಲೋ ಏನಾದರೂ ಕೊಡಬೇಕಂದ್ರೆ ನೋಡಿ ಈ ಥರ ಕೊಡ್ಬೋದು. ಇದ್ದದ್ದು ಗ್ಲೋ ಬರುತ್ತೆ. ಒಂದು ಸ್ವಲ್ಪ ಅಲ್ಲಿ ಗ್ಲೋ ಬರುತ್ತೆ. ಓಕೆನಾ. ಅದಾದಮೇಲೆ ನಮಗೆ ಇಲ್ಲಿ ಕಲರು ನಮಗೆ ವೈಟೇ ಇರಲಿ, ಬೇರೆ ಕಲರ್ ಏನಷ್ಟು ಸೂಟ್ ಆಗೋಲ್ಲ, ಅಷ್ಟು ಚೆನ್ನಾಗೂ ಕಾಣಲ್ಲ. ಸೊ ವೈಟಲ್ಲೇ ಇರಲಿ. ಅದಾದಮೇಲೆ ಈಗ ನಮಗೆ ಮೇಯ್ನಾಗಿ ಆ್ಯನಿಮೇಷನ್ನ ಕೊಡಬೇಕು. ಸೊ ಅನಿಮೇಷನ್ ಬೇಡ, ಓವರ್ ಆಲ್ ಅನಿಮೇಷನ್ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಓವರ್ ಆಲ್ ಅನಿಮೇಷನಲ್ಲಿ ನಾವಿಲ್ಲಿ ಆ್ಯನಿಮೇಷನ್ ಕೊಡೋಣ. ಸೊ ನಮಗೆ ಯಾವುದು ಸ್ಯೂಟಬಲ್ ಇರುತ್ತೆ, ನಾವು ಕೆಳಗಡೆಯಿಂದ ಸ್ಲೈಡ್ ಮಾಡೋಣ. ಸೊ ಕೌಂಟರು ರಿಂಗ್ ಜೆಲ್ ಇದು ನೋಡೋಣ, ಇದು ಯಾವ ಥರ ಬ್ಲಿಂಕ್. ಸೊ ಇದರಲ್ಲಿ ಬೇಡ, ಆ್ಯನಿಮೇಷನಲ್ಲಿ ಕೊಡೋಣ ನಾವು. ಆ್ಯನಿಮೇಷನ್ ಅಂದರೆ ಸ್ಲೈಡ್ ಅಪ್ಪು ಡೌನು ಎಲ್ಲ ನಮಗೆ ಸಿಗುತ್ತೆ. ನಾವು ಇದರಲ್ಲಿ ಸ್ಲೈಡ್ ಡೌನ್ ಅಪ್ ನೋಡೋಣ. ಸ್ಲೈಡ್ ಇದು ಅಪ್ ಸೈಡ್ ಬರುತ್ತೆ. ಓಕೆನಾ. ಇದು ಡ್ಯೂರೇಷನ್ ಬಂದುಬಿಟ್ಟು ನಾವು ಈ ಥರ ನೋಡಿ ಚೇಂಜ್ ಮಾಡ್ಬೋದು, ಎಷ್ಟು ನಮಗೆ ಡ್ಯೂರೇಷನ್ ಬೇಕು ಅಷ್ಟು. ಓಕೆನಾ. ಸೊ ನೋಡಿದ್ರಲ್ಲ. ಸೊ ಇದನ್ನು ನಾವು ಇನ್ನೂ ಸ್ವಲ್ಪ ಈ ಥರ ಚಿಕ್ಕದು ಮಾಡ್ಕೊಂಡು ಬೇಕಿದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈಗ ನಮ್ಮದು ಆ್ಯಪಲ್ ಬಂದುಬಿಟ್ಟು ಆ್ಯಡ್ ಆಗಿದೆ, ನಮ್ಮದು ಟೆಕ್ಸ್ಟು. ಸೊ ಇದು ಒಂದು ಮಾಡೋದು ಕಲ್ತ್ಕೊಂಡ್ರೆ ಸಾಕು, ಮಿಕ್ಕಿದ್ದೆಲ್ಲ ನೀವು ಈಸಿಲಿ ಮಾಡ್ಕೋಬೋದು. ಸೊ ನೋಡಿ ನಮ್ಮದು ಬಂತ. ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಇಲ್ಲಿಂದ ಬಂದುಬಿಟ್ಟು ನಮ್ಮದು ಟೆಕ್ಸ್ಟ್ ಏನಿದೆ ಇಲ್ಲಿ ಏನು ಆ್ಯನಿಮೇಷನ್ ಆಗಿ ಬರುತ್ತಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಾದಮೇಲೆ ಇದನ್ನು ನಾವು ಇಲ್ಲಿ ಕತ್ರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಟ್ರಿಮ್ ಸ್ಪ್ಲಿಟ್ ಅಂತ, ಸಿಂಪಲಿ ನಾವು ಸ್ಪ್ಲಿಟ್ ಮಾಡಿಕೊಂಡು ಈ ಪಾರ್ಟ್ ಏನಿದೆ ಟೆಕ್ಸ್ಟ್ದು ಪಾರ್ಟು ನಾವಿಲ್ಲಿ ಡಿಲೀಟ್ ಮಾಡ್ಕೊಳ್ಳೋಣ. ಸೊ ಈಗ ಬಂದುಬಿಟ್ಟು ನಮ್ಮದು ಏನಿದೆ ಆ್ಯಪಲ್ನ ಆ್ಯಡ್ ಮಾಡೋಣ. ಸೊ A4 ಅಂದಾಗ ಸೊ ನಮ್ಮದು ಆ್ಯಪಲ್ ಬರಬೇಕು. A4 ಆ್ಯಪಲ್ ಅಂತ ಇದೆಯಲ್ಲ, ಸೊ ಇದು ಆ್ಯಪಲ್ನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ್ಯಪಲ್ನ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇಷ್ಟು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡೋಣ. ಆ್ಯಂಡ್ ಆ್ಯಪಲ್ದು ನೀವು ಶ್ಯಾಡೋ ಕೊಡಬೇಕಂದ್ರೂ ಕೊಡ್ಬೋದು. ಇಲ್ಲಿ ಶ್ಯಾಡೋ ಆಪ್ಷನ್ ಇದೆ. ಸೊ ನೋಡಿ ಶ್ಯಾಡೋ ಕೊಟ್ಟರೆ ಈ ಥರ ಆ್ಯಪಲ್ದು ಶ್ಯಾಡೋ ಬಂದುಬಿಟ್ಟು ಬರುತ್ತೆ. ಓಕೆನಾ. ಸೊ ಈಗ ಆ್ಯಪಲ್ ಬಂದುಬಿಟ್ಟು ಆ್ಯಪಲ್ಗೆ ನಾವು ಆ್ಯನಿಮೇಷನ್ ಕೊಡೋಣ. ಆ್ಯಪಲ್ಗೆ ನಮಗೆ ಯಾವ ಆ್ಯನಿಮೇಷನ್ ಬೇಕೋ ಆ ಆ್ಯನಿಮೇಷನ್ ಇಲ್ಲಿ ನೋಡಿ ಈ ಥರನೂ ಕೊಡ್ಬೋದು. ಇದು ಮತ್ತು ಜಿಲ್ಟದು ಬಂದುಬಿಟ್ಟು ಇದು ಚೆನ್ನಾಗಿಲ್ಲ. ಇದು ನೋಡಿ ಆ್ಯಪಲ್ ಬಂದುಬಿಟ್ಟು ಇಷ್ಟೊಂದು. ಸೊ ಇದೂ ಕೂಡ ಒಂದು ಚೆನ್ನಾಗಿದೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಆ್ಯನಿಮೇಷನ್ ಕೂಡ ನೀವು ಕೊಡ್ಬೋದು. ಓಕೆನಾ. ಲೈಕ್ ಜಾಸ್ತಿ ಆ್ಯಪಲ್ಸ್ ಬರೋ ಥರ ಆ್ಯನಿಮೇಷನ್ಸು. ಸೊ A4 ಆ್ಯಪಲ್ ಅಂದಾಗ ಇಲ್ಲಿ ನೋಡಿ ಈ ಥರ ಆ್ಯಪಲ್ಸ್ ಬಂದುಬಿಟ್ಟು ಬರುತ್ತೆ. ಇಲ್ಲಿವರೆಗೂ ಸ್ಟಾಪ್ ಮಾಡಿ ಸ್ಪ್ಲಿಟ್ ಮಾಡಿಬಿಟ್ಟು ಮತ್ತು ನಮ್ಮದು ಆ್ಯಪಲ್ ಏನಿದೆ ನಾವು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಈ ಪಾರ್ಟದು ಆ್ಯಪಲ್ ಡಿಲೀಟ್ ಮಾಡೋಣ. ಅದಾದಮೇಲೆ ನಮ್ಮದು ಇಮೇಜ್ ಏನಿದೆ ಇಮೇಜ್ನು ಇಲ್ಲಿಗೆ ಸ್ಪ್ಲಿಟ್ ಮಾಡಿಬಿಟ್ಟು ಈ ಇಮೇಜ್ ಏನಿದೆ ನಾವು ಡಿಲೀಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಈಗ ನಮ್ಮದು ಒಂದು ಆ್ಯನಿಮೇಷನ್ ಏನಿದೆ ರೆಡಿ ಆಯಿತು. ಇದಕ್ಕೆ ನೀವೀಗ ಏನು ಮಾಡ್ಬೋದು, ಸಿಂಪಲ್ಲಿ ನೀವು ಇದಕ್ಕೆ ವಾಯ್ಸ್ ಓವರ್ನ ಮಾಡ್ಬೋದು. ಯಾವ ಥರ ಲೈಕ್ ಇಲ್ಲಿ ಮೈಕ್ ಆಪ್ಷನ್ ಇದೆಯಲ್ಲ, ಈ ಮೈಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನೀಗ ಕ್ಲಿಕ್ ಮಾಡಿದರೆ ನನ್ನ ವಾಯ್ಸ್ ಕೇಳಿಸಲ್ಲ, ಹಾಗೆ ಹೇಳ್ತೀನಿ ನಾನು ನಿಮಗೆ. ಲೈಕ್ ನೋಡಿ ಈ ಥರ A4 ಆ್ಯಪಲ್ ಅಂತ ಈ ಥರ ನೀವು ಬಂದುಬಿಟ್ಟು ಹೇಳ್ಬೋದು. ಅದಾದಮೇಲೆ ಎರಡನೇದು ಒಂದು ತೋರಿಸ್ಬಿಡ್ತೀನಿ ನಿಮಗೆ, ಕನ್ಫ್ಯೂಷನ್ ಆಗಬಾರ್ದಲ್ವ. ಸೊ ಸಿಂಪಲಿ ನಾವು ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸೆಕೆಂಡ್ನೇ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಕೆಂಡ್ನೇ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪೆನ್ ಆ್ಯಂಡ್ ಝೂಮ್ ಮಾಡಿಬಿಟ್ಟು ಫುಲ್ ಝೂಮ್ ಈ ಥರ ಮಾಡ್ಕೊಳ್ಳೋಣ. ಓಕೆನಾ. ಪೆನ್ ಆ್ಯಂಡ್ ಝೂಮ್ ಮಾಡಾದಮೇಲೆ ಈಗ ನಮ್ಮದು ಬಿ ಬರಬೇಕಲ್ಲ, ಸಿಂಪಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು B ಲೆಟರ್ ಏನಿದೆ ತಗೊಬರೋಣ. ಈ ಥರ ದೊಡ್ಡದು ಮಾಡ್ಕೊಳ್ಳಿ B ಲೆಟರ್ ಏನಿದೆ ಅದನ್ನು. ಸೊ ಈ ಥರ ಇಷ್ಟು ದೊಡ್ಡದು ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ಶ್ಯಾಡೋ ಏನಿದೆ ಅದನ್ನು ಕೊಡೋಣ. ಶ್ಯಾಡೋ ಕೊಟ್ಟಾದಮೇಲೆ ನಿಮಗೆ ಗ್ಲೋ ಕೊಡೋದಾದರೂ ಕೊಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಓಕೆನಾ. ಸೊ ನೋಡಿ ಗ್ಲೋ ಕೊಟ್ಟರೆ ಈ ಥರ ಬರುತ್ತೆ. ಸೊ ಬಿನ ಬಂದುಬಿಟ್ಟು ನಾವು ಎಲ್ಲಿವರೆಗೂ ಕಟ್ ಮಾಡಬೇಕು, ಇದು ಆ್ಯನಿಮೇಷನ್ ಆಗಿ ಬರಬೇಕಲ್ಲ. ಸೊ ಸಿಂಪಲಿ ಆ್ಯನಿಮೇಷನಲ್ಲಿ ಹೋಗಿಬಿಟ್ಟು ಇಲ್ಲಿ ಸ್ಲೈಡ್ ಅಪ್ ಇಲ್ಲ ಡೌನು ಕೊಡಬೇಕು. ಸ್ಲೈಡ್ ಅಪ್ ಅಂದರೆ ನೋಡಿ ಈ ಥರ ಬರುತ್ತೆ. ಸೊ ಇದು ಟೈಮ್ ಡ್ಯೂರೇಷನ್ನು 1.5 ಕೊಡೋಣ. ಓಕೆನಾ. ಈಗ ಬಂದುಬಿಟ್ಟು ನಾನು ಪ್ಲೇ ಮಾಡ್ತೀನಿ ನೋಡಿ. ಬಿ ಬಂತ. ಸೊ ಇಲ್ಲಿ ಬಿ ಬಂದಾದಮೇಲೆ ಸ್ಟಾಪ್ ಮಾಡಿ, ಮೇಲೆ ಬಂದಾದಮೇಲೆ ಸ್ಟಾಪ್ ಮಾಡಿ ಸ್ಪ್ಲಿಟ್ ಮಾಡಿಬಿಟ್ಟು
ಮತ್ತು ಈ ಬಿ ಏನಿದೆ ಬಿ ಟೆಕ್ಸ್ಟ್ ನಾವು ಸ್ಪ್ಲಿಟ್ ಮಾಡಿದ್ವಲ್ಲ ಅದನ್ನು ಡಿಲೀಟ್ ಮಾಡೋಣ. ಅದಾದಮೇಲೆ ಈಗ ಮೀಡಿಯಾಯಿಂದ B4 ಬಾಲ್ ಏನಿದೆ ಅದನ್ನು ನಾವು ಆ್ಯಡ್ ಮಾಡೋಣ. ಓಕೆನಾ, ಆ್ಯಡ್ ಮಾಡಿಬಿಟ್ಟು ಈ ಬಾಲ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ ಅದನ್ನು ಕೂಡ ಓವರಾಲ್ ಅನಿಮೇಷನ್ನಲ್ಲಿ ಇಲ್ಲ ಇನ್ ಅನಿಮೇಷನಲ್ಲಿ, ಸೊ ಓವರಾಲ್ ಅನಿಮೇಷನಲ್ಲಿ ನಾವು ಏನು ಆ್ಯಡ್ ಮಾಡಿದ್ವಲ್ಲ ಇದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಎಲ್ಲಿವರೆಗೂ ಆ್ಯಡ್ ಮಾಡೋಣ ನೋಡಿ. ಇಲ್ಲಿಂದ ಈಗ ನಾವು ಹೇಳ್ತೀವಲ್ಲ B4 ಬಾಲ್ ಅಂತ, ಈಗ B4 ಬಾಲ್. ಓಕೆನಾ, ಸೊ ಬಾಲ್ವರೆಗೂ ಇಲ್ಲಿ ಬಾಲ್ ಅಂತ ಬರುತ್ತಲ್ಲ ಅಲ್ಲಿವರೆಗೂ ನೀವು ಇಷ್ಟು ಸೈಲೆಂಟ್ ಆಗಿರಿ. ಇಲ್ಲಿಂದ ನಾವೇನು ಮಾಡೋಣ, ಇದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಮತ್ತು ಈ ಬಾಲ್ ಏನಿದೆ ಇದನ್ನು ಡಿಲೀಟ್ ಮಾಡೋಣ. ಆ್ಯಂಡ್ ಇದ್ರದ್ದು ಬ್ಯಾಕ್ಗ್ರೌಂಡು ಅಷ್ಟೇ, ನಾವು ಇದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಆ ಪಾರ್ಟ್ ಏನಿದೆ ಅಷ್ಟು ಸಮ ಇರಬೇಕು. ಯಾವುದನ್ನು ಬಂದುಬಿಟ್ಟು ಆ ಕಡೆ ಈ ಕಡೆ ಆಗಬಾರ್ದು. ಇದು ಒಂದು ಸ್ವಲ್ಪ ನಮಗೆ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ. ಸೊ ಈ ಥರ ಮಾಡಿ ಹಾಕಿದ್ರೆ ಒಳ್ಳೆಯದು. ಆ್ಯಂಡ್ ಕಿಡ್ಸಿಗೆ ತುಂಬ ಇಷ್ಟ ಆಗುತ್ತೆ, ನಿಮ್ಮದು ವ್ಯೂಸ್ನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಾನು AB ಮಾಡಿ ತೋರಿಸಿದ್ದೀನಿ, ನೀವು ಫುಲ್ Z ಮಾಡಿ. ಒಂದು ಸಲ ನೋಡಿ ನಾನು ಪ್ಲೇ ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಹಾಕಿ ಮಕ್ಕಳದು. ಸೊ ನೀವು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಾರ್ ಕಿಡ್ಸ್ ಅಂತ ಹಾಕಿದರೆ, ಇಲ್ಲ ABCD ವಿಡಿಯೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹಾಕಿದರೆ ನಿಮಗೆ ತುಂಬ ಸಿಕ್ಬಿಡುತ್ತೆ. ನೀವು ಈಸಿಲಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅದನ್ನು ಕಾಪಿ ಮಾಡಿಕೊಂಡು ಲಿಂಕು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ, ನಾನು ಪ್ರಾಸೆಸ್ ತೋರಿಸ್ತಾ ಇದ್ದೆ ಯಾಕಂದರೆ ಅದು ತೋರಿಸೋ ಹಾಗಿಲ್ಲ. ಓಕೆನಾ, ಇಲ್ಲಾಂದರೆ ನಮಗೆ ಸ್ಟ್ರೈಕ್ ಬಂದುಬಿಡುತ್ತೆ. ಸೊ ಸಿಂಪಲಿ ನಾನು ಪ್ಲೇ ಮಾಡ್ತೀನಿ ನೋಡಿ. A4 ಆ್ಯಪಲ್ ಈ ಥರ ಹೇಳಿ, B4 ಬಾಲ್. ಓಕೆನಾ, ಈ ಥರ ಹೇಳಿಬಿಟ್ಟು ನೀವು ಈಸಿಲಿ ಬಂದುಬಿಟ್ಟು ವೀಡಿಯೋನ ಮಾಡ್ಬೋದು. ಗೊತ್ತಾಯ್ತಲ್ಲ ಗೈಸ್, ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತಲ್ಲ ಈ ವಿಡಿಯೋ ನೋಡಿಬಿಟ್ಟು. ಸೊ ನೀವು ಮಾಡ್ಬೋದು. ಒಂದೇ ಇದು ಆ್ಯಪಲ್ಲು ಬಾಲು ಇದೆ ಅಂತ ಅಲ್ಲ, ಲೈಕ್ ಆ್ಯನಿಮಲ್ಸ್ ವಿಡಿಯೋ ಮಾಡ್ಬೋದು, ಫ್ರೂಟು, ವೆಜಿಟೇಬಲ್ಸು, ಇನ್ನೂ ತುಂಬ ಇದೆಯಲ್ಲ. ಸೊ ಆ ಥರ ವಿಡಿಯೋ ಎಲ್ಲ ಮಾಡ್ಬೋದು. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ಮೈಂಡಲ್ಲಿ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.